ಹಾಯ್ ಫ್ರೆಂಡ್ಸ್ ಬನ್ನಿ ನೋಡೋಣ. ನಾಳಿಂದ ಬ್ಯಾಂಕ್ ನಿಫ್ಟಿ ನಿಫ್ಟಿ ಸಾರಿ ಸೆನ್ಸೆಕ್ಸ್ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂತ ನೋಡೋಣ. ಯಾಕಪ್ಪ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇರೋದ್ರಿಂದ ಫಸ್ಟ್ ಫೆಬ್ರವರಿ ಫಸ್ಟ್ ವೀಕ್ ಎಕ್ಸ್ಪೈರ್ ಇರೋದ್ರಿಂದ ಫಸ್ಟ್ ಏನು ಮಾಡೋಣಪ್ಪ ಸೆನ್ಸೆಕ್ಸ್ ನೋಡೋಣ. ಓಕೆ, ಸೊ ಫಸ್ಟ್ ಇವಾಗ ಏನು ಮಾಡೋಣ ಇಲ್ಲಿ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಏನು ನೋಡ್ರಿ ಸ್ವಲ್ಪ ಲಾಜಿಕ್ ನೋಡ್ರಿ. ಬ್ಯಾಂಕ್ ನಿಫ್ಟಿ ಏನ್ ಮಾಡ್ತಪ್ಪ ಫಸ್ಟ್ ಕೆಳಗಡೆ ಬಂದಿತ್ತು ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಇಲ್ಲಿ ಒಂದ್ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿತ್ತು. ಹೌದಾ, ಸೊ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಏನಿತ್ತು ಕಂಟಿನ್ಯೂಸ್ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಮೇಲ್ಗಡೆ ಹೋದ್ರೂ ಕೂಡ ಈ ಒಂದೇನು ಬಜೆಟ್ ಕ್ಯಾಂಡಲ್ ಇದೆ, ಈ ಬಜೆಟ್ ಕ್ಯಾಂಡಲ್ ಏನೋ ಒಂದು ಶೋ ಮಾಡಿತಪ್ಪ ಅಂತಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಏನಪ್ಪ ಅಂದ್ರೆ ಶೋ ಮಾಡಿತ್ತು. ಓಕೆ, ಮಾರ್ಕೆಟ್ ಏನ್ ಮಾಡತ್ತಪ್ಪ ಅಂದ್ರೆ ಈ 50,000 ಏನೋ ಕ್ರಾಸ್ ಮಾಡಿತ್ತು. ಓಕೆ, 50,000 ಈ ಪಾಯಿಂಟ್ ಅನ್ನು ಕ್ರಾಸ್ ಮಾಡೋದು ಕೂಡ ಮಾರ್ಕೆಟ್ ಮಾಡಿತಪ್ಪ ಅಂದ್ರೆ 50,000 ಇಲ್ಲಿ ಸಸ್ಟೈನ್ ಮಾಡಲಿಲ್ಲ. ಸಸ್ಟೈನ್ ಮಾಡಿದ ಏನೈತಪ್ಪ ಮತ್ತೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಸ್ವಲ್ಪ ಇಲ್ಲಿ ಬುಲಿಶ್ ಕ್ಯಾಂಡಲ್ ತೋರಿಸಿದ್ರು ಕೂಡ ಮಾರ್ಕೆಟ್ ನಲ್ಲಿ ಏನಪ್ಪ ಏನನ್ನು ಕೂಡ ಸೆಲೆಕ್ಟ್ ಇದೆ. ಯಾಕಪ್ಪ ಅಂದ್ರೆ ಎಲ್ಲಿವರೆಗೂ ಈ ಪಾಯಿಂಟ್ ಕ್ರಾಸ್ ಮಾಡಿಲ್ಲ. ಈ ಪಾಯಿಂಟ್ 49,600. ಓಕೆ, ಈ 49,600 ಇದು ಎಲ್ಲಿವರೆಗೆ ಕ್ರಾಸ್ ಮಾಡಿಲ್ಲ, ಎಲ್ಲಿವರೆಗೂ ಬಯಸಿಲ್ಲ. ಇದನ್ನು ಕ್ರಾಸ್ ಮಾಡಿದ ಕೂಡಲೇ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿರ್ತಕ್ಕಂಥದ್ದು 50,000. ಓಕೆ, ಇವೆರಡನ್ನು ಕೂಡ ಕ್ರಾಸ್ ಮಾಡಿದ್ರೆ ಮಾತ್ರ ಏನಂತಪ್ಪ ಅಂದ್ರೆ ಇಲ್ಲಿ ಬುಲಿಶ್ ಸೈನ್ ಅಲ್ಲಿ ನಾವು ಮಾರ್ಕೆಟ್ ಅನ್ನ ರನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಮಾಡಿದಪ್ಪ ಸಪೋರ್ಟ್ ಝೋನ್ ಕ್ಲೋಸ್ ಮಾಡಿದ್ವಿ. ಹೌದಾ, ಸೊ ಸಪೋರ್ಟ್ ಝೋನ್ ಕ್ಲೋಸ್ ಮಾಡಿದ್ರು ಕೂಡ ಮಾರ್ಕೆಟ್ ಎಲ್ಲಿದಪ್ಪ ಅಂದ್ರೆ ಇವೇನಿದೆ ಲಿಕ್ವಿಡಿಟಿ ಝೋನ್. ಈ ಲಿಕ್ವಿಡಿಟಿ ಝೋನ್ ದಲ್ಲಿ ಮಾರ್ಕೆಟ್ ಎಲ್ಲ ಸೆಲ್ಲರ್ಸ್ ಸ್ಟಾಪ್ ಲಾಸ್ ಮೇಕ್ ಮಾಡಿದೆ. ಆಮೇಲೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಸ್ವಲ್ಪ ಮತ್ತೆ ಕೆಳಗಡೆ ಬಂದ ತಕ್ಷಣ ಸ್ವಲ್ಪ ಸೆಂಟರ್ ದಲ್ಲಿ ಕ್ಲೋಸ್ ಮಾಡಿದೆ. ಓಕೆ, ಸೊ ಸೆಂಟರ್ ದಲ್ಲಿ ಕ್ಲೋಸ್ ಮಾಡಿದ್ರೆ ಫಸ್ಟ್ ಈ ರೀತಿ ಬಂದು ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಈ ರೀತಿ ಕೆಳಗಡೆ ಮುಗಿಸಿ ಕ್ಲೋಸ್ ಮಾಡಿದೆ. ಅಂದ್ರೆ ಇದ್ರಲ್ಲಿ ಏನಪ್ಪ ಅದರಲ್ಲಿ ಸೆಲ್ಲಿಂಗ್ ಪಾಯಿಂಟ್ ಜಾಸ್ತಿ ಇರೋದ್ರಿಂದ ನಾಳೆ ದಿನ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೇಕಂತ ಸ್ವಲ್ಪ ನೋಡ್ಕೊಂಡ್ರೆ ನಾಳೆ ನೋಡಿ ನಮ್ಮ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥ ನಾಳೆ ದಿನ ಈ ಒಂದು ಪಾಯಿಂಟ್ 48,900. ಓಕೆ, ಈ ಪಾಯಿಂಟ್ ಏನಾದ್ರು ನಾಳೆ ದಿನ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಾಳೆ ದಿನ ಮಾರ್ಕೆಟ್ ನಮಗೆ ನಾಳೆ ದಿನ 48,900 ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ನಾಳೆ ದಿನ ಫಸ್ಟ್ ಟಾರ್ಗೆಟ್ ಎಲ್ಲಿ ಇರುತ್ತಪ್ಪ ಅಂದ್ರೆ 48,500. ಫಸ್ಟ್ ಟಾರ್ಗೆಟ್ ಇದನ್ನು ಕೂಡ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಇರುತ್ತಪ್ಪ ಅಂತಂದ್ರೆ 48,300. ಓಕೆ, ಸೊ ಈ ಎರಡು ಟಾರ್ಗೆಟ್ ನಾಳೆ ದಿನ ಏನಪ್ಪ ಅಂದ್ರೆ ನೋಡ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಇದೇ 48,300 ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಈ ಒಂದು 48,200 ಇವು ತುಂಬಾ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೆ. ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ನೆಕ್ಸ್ಟ್ ನಮ್ಗೆ 48,000 ಇದು ಮಾರ್ಕೆಟ್ ಬ್ರೇಕ್ ಮಾಡೋದಕ್ಕೆ ಚಾನ್ಸಸ್ ಇದು ತುಂಬಾ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೇಲಿನ ಸೈಡ್ ಏನಪ್ಪಾ ಅಂದ್ರೆ ಈ ಎರಡು ಬ್ರೇಕ್ ಮಾಡ್ಬೇಕು. ಯಾವಪ್ಪ ಅಂದ್ರೆ 49,600. ಓಕೆ, 49,600 ಆಮೇಲೆ 50,000 ಎರಡು ಬ್ರೇಕ್ ಮಾಡ್ಕೋಬೇಕು. ಅವಾಗ ಮುಂದೆ ಬುಲ್ಲಿಶ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಈಗ ಮಾರ್ಕೆಟ್ ನಾಳೆ ಏನಂದ್ರೆ 48,900 ಬ್ರೇಕ್ ಮಾಡ್ಕೊಂಡು ಐತಪ್ಪ ಅಂದ್ರೆ ಮಾರ್ಕೆಟ್ 48,500 ಈ ಎರಡು ಟಾರ್ಗೆಟ್ ನೋಡ್ತೀನಿ ಚಾನ್ಸಸ್ ನಾಳಿಂದ ಇಲ್ಲಿ ಮಾರ್ಕೆಟ್ ಅಲ್ಲಿ ಇರುತ್ತೆ. ಓಕೆ, ಈ ಕ್ಯಾಂಡಲ್ ನೋಡಿದ್ರೆ ಏನಂತಪ್ಪ ಅಂದ್ರೆ ಗ್ರೀನ್ ಕ್ಯಾಂಡಲ್ ಅನ್ಬೋದು, ಬಟ್ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಇದಾರೆ. ಓಕೆ, ಗ್ರೀನ್ ಕ್ಯಾಂಡಲ್ ಅನ್ಬೋದು ಸೆಲ್ಲರ್ಸ್ ಇದೆ. ನಾಳೆ ಏನಾದ್ರು ಈ ಒಂದು ಲೋನ್ ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಮಾರ್ಕೆಟ್ ಫಾಲೋ ಆಗ್ತದೆ ಚಾನ್ಸಸ್ ಇದೆ. ಒಂದ್ ವೇಳೆ ಗ್ಯಾಪ್ ಡೌನ್ ಆದ್ರೂ ಕೂಡ ಮಾರ್ಕೆಟ್ ಈ ರೀತಿ ಹೋಗಿ ಮತ್ತೆ ಈ ರೀತಿ ಮಾರ್ಕೆಟ್ ಅಲ್ಲಿ ಈ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದನ್ನು ನಾವು ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನೋಡ್ರಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಸ್ವಲ್ಪ ನೋಡ್ಕೊತ ಹೋದ್ರೆ ಇಲ್ಲಿ ಏನೇನಪ್ಪ ಅಂದ್ರೆ ನಾನು ಒಂದು ಮಾತು ಇದೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಹೌದಾ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಆಮೇಲೆ ಇದ್ರ ಜೊತೆಗೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನ್ ಇಲ್ಲಿ ನಾವು ತೋರಿಸ್ತೀವಿ. ಈ ಟ್ರೆಂಡ್ ಲೈನ್ ನಾವು ಇಲ್ಲಿ ಜಾಯಿನ್ ಮಾಡಿದ್ರೆ ಓಕೆ, ಸೊ ಮಾರ್ಕೆಟ್ ಇವಾಗ ಎಲ್ಲಿದೆಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಒಂದು ಸಪೋರ್ಟ್ ಝೋನ್ ಇತ್ತು. ಹೌದಾ, ಸಪೋರ್ಟ್ ಝೋನ್ ತೊಗೊಂಡಿತ್ತು ಕಂಟಿನ್ಯೂಸ್ ಮಾರ್ಕೆಟ್ ಈ ಸಪೋರ್ಟ್ ಝೋನ್ ಬ್ರೇಕ್ ಮಾಡ್ಕೊಂಡು ಮತ್ತೆ ಸಪೋರ್ಟ್ ಝೋನ್ ಕ್ಲೋಸ್ ಮಾಡಿತ್ತು. ಹೌದಾ, ಆದ್ರೆ ಇಲ್ಲಿ ಏನಾಯ್ತಪ್ಪ ನೆಕ್ಸ್ಟ್ ಇಲ್ಲಿ ಒಂದು ಸಪೋರ್ಟ್ ಝೋನ್ ಇತ್ತು, ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಝೋನ್ ಇತ್ತು. ಮಾರ್ಕೆಟ್ ಒಳಗೆ ಏನಿದೆಪ್ಪ ಅಂದ್ರೆ ಮೇಲಿನ ಸೈಡ್ ಇರ್ತಕ್ಕಂಥದ್ದು ಎಲ್ಲ ರೆಸಿಸ್ಟೆನ್ಸ್ ಝೋನ್ ಇದೆ. ಹೌದಾ, ಕೆಳಗಿನ ಸೈಡ್ ಇಲ್ಲ ಸಪೋರ್ಟ್ ಝೋನ್ ಇದೆ. ಅಂದ್ರೆ ಮಾರ್ಕೆಟ್ ಇವಾಗ ಒಂದು ಚಿಕ್ಕದಾಗಿರ್ತಕ್ಕಂಥ ಚಾನಲ್ ಮಾರ್ಕೆಟ್ ಇವಾಗ ರನ್ ಆಗ್ತದೆ. ಹೌದಾ, ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ನಾಳಿನ ದಿನ ಇಲ್ಲ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ. ಓಕೆ, ನಾವೊಂದು ಲಾಜಿಕ್ ಹೇಳ್ತೀನಿ ಉದಾಹರಣೆ. ನಾಳೆ ದಿನ ಏನಾದ್ರು ಒಂದು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಮಾರ್ಕೆಟ್, ಇದೇ ಫ್ಲಾಟ್ ಆಗಿ ಓಪನ್ ಆಯ್ತು ಫಸ್ಟ್ ಮೇಲ್ಗಡೆ ಹೋಗಿ ಟ್ರೈ ಮಾಡೋದು ಕೂಡ ಈ ಒಂದು ಪಾಯಿಂಟ್ ತನಕ ಹೋಗುತ್ತೆ 49,400 ತನಕ. ಓಕೆ, 49,400 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗಿ ಒಂದ್ ವೇಳೆ ಈ ಒಂದೇ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ನಮ್ಮ ಟಾರ್ಗೆಟ್ ಈ ಒಂದು ಏರಿಯಾ ಬರುತ್ತೆ 49,000. ಓಕೆ, ಈ 49,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ 48,800. ಓಕೆ, 48,800 ಇದನ್ನು ಕೂಡ ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಇಲ್ಲಿ ಹೋಗುತ್ತೆ 48,500 ತನಕ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ,
ಇಲ್ಲಿ ಏನ್ ಮಾಡಪ್ಪ ಅಂದ್ರೆ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಹೇಳ್ತೀನಿ ಕೇಳ್ರಿ 49,000. ಓಕೆ, ಈ 49,000 ಏನು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಈ ಒಂದು 48,800, ಓಕೆ 48,800 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ 48,400 ಮತ್ತು 48,000 ಕೂಡ ಮಾರ್ಕೆಟ್ ಬರ್ತಂದ್ರೆ ಇಲ್ಲಿ ಚಾನ್ಸಸ್ ನಿಮ್ಗೆ ನಾಳೆ ದಿನ ನೋಡ್ಬೋದು. ಓಕೆ, ಒಂದು ಏನಾದ್ರು ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ, ಓಕೆ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಮತ್ತೆ ರಿಟರ್ನ್ ಇದೇ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಝೋನ್ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಏನ್ ಮಾಡ್ಬೋದಪ್ಪ ಅಂದ್ರೆ ಇದೇ ರೀತಿ ಟ್ರೆಂಡ್ ಲೈನ್ ಗೆ ಈ ರೀತಿ ಸಪೋರ್ಟ್ ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡಿದ್ರೆ 49,700 49,700 ಏನ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ 50,000. ಓಕೆ, ಈ 50,000 ಏನಾದ್ರು ಟಚ್ ಮಾಡ್ಕೊಂಡು ಮೇಲ್ಗಡೆ ಕ್ರಾಸ್ ಮಾಡ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ 50,000ದಿಂದ 50,500 ತನಕ ಮಾರ್ಕೆಟ್ ನಾಳೆ ದಿನ ಏನ್ ಮಾಡಬೇಕು ಅಂದ್ರೆ ಮೇಲೆ ಸರ್ ಹೋಗ್ಬೋದು. ಒಂದು ಏನಾದ್ರು ಗ್ಯಾಪ್ ಡೌನ್ ಆಗಿ ಅಥವಾ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಇಲ್ಲಿ ತನಕ ಮಾರ್ಕೆಟ್ ನಾಳೆ ದಿನ ಬರ್ಬೋದಪ್ಪ ಅಂತಂದ್ರೆ 48,400 ತನಕ ಮಾರ್ಕೆಟ್ ನಾಳೆ ದಿನ ವರ್ಕ್ ಚಾನ್ಸಸ್ ತುಂಬಾನೇ ಇರುತ್ತೆ. ಯಾಕಪ್ಪ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಒಂದು ಟ್ರೆಂಡ್ ಲೈನ್ ಥಿಯರಿ ಇದೆ, ಹೌದಾ ಟ್ರೆಂಡ್ ಲೈನ್ ಥಿಯರಿ ಏನಿದೆಪ್ಪ ಅಂದ್ರೆ ನಮಗೆ ಟ್ರೆಂಡ್ ಲೈನ್ ಥಿಯರಿ ಏನಿದೆಪ್ಪ ಅಂದ್ರೆ ಒಂದ್ ವೇಳೆ ಮಾರ್ಕೆಟ್ ಇದೇ ಸೈಡ್ ಏನಾದ್ರು ಕಂಟಿನ್ಯೂಸ್ ಆಗಿ ಟ್ರೆಂಡ್ ಲೈನ್ ಬರ್ತಾ ಹೋಯ್ತಪ್ಪ ಹೈಯರ್ ಹೈ ಮಾಡ್ಕೊಂಡು ಹೋಯ್ತಪ್ಪ ಯಾವಾಗ ಇಲ್ಲಿ ಹೈಯರ್ ಹೈ ಬ್ರೇಕ್ ಮಾಡುತ್ತೆ, ಓಕೆ ಈ ರೀತಿ ಯಾವಾಗ ಇದು ಹೈಯರ್ ಹೈ ಬ್ರೇಕ್ ಮಾಡುತ್ತೆ ಅವಾಗ ಹೈಯರ್ ಹೈ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಕ್ಕೋ ಚಾನ್ಸಸ್ ಇದ್ದಾಗ ಇದೆ ನೋಡ್ರಿ ಇದೇ ರೀತಿಯಾಗಿ ಇಲ್ಲಿ ಮಾರ್ಕೆಟ್ ಕೂಡ ಫಾಲ್ ಆಗಿದೆ, ಹೌದಾ ಇಲ್ಲಿ ಫಾಲ್ ಆಗಿದೆಪ್ಪ ಅಂದ್ರೆ ಇದರರ್ಥ ಮಾರ್ಕೆಟ್ ನಾಳೆ ದಿನ ಇಲ್ಲಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲೂ ನೋಡ್ರಿ ಇಲ್ಲೂ ಕೂಡ ರೆಸಿಸ್ಟೆನ್ಸ್, ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್, ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್. ಇಲ್ಲಿ ಮಾರ್ಕೆಟ್ ಓಪನ್ ಕೂಡ ಕಂಟ್ರೋಲ್ಸ್ ಆಗಿ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಕಂಟ್ರೋಲ್ಸ್ ಆಗಿ 48,400 ತನಕ ಬರ್ತಕ್ಕಂಥ ಚಾನ್ಸಸ್ ನಾಳೆ ದಿನ ನಾವು ಮಾರ್ಕೆಟ್ ಅಲ್ಲಿ ಏನು ನೋಡಪ್ಪ ಅಂದ್ರೆ ನೋಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ಅದೇ ರೀತಿಯಾಗಿ ಸನ್ಸೆಸ್ ಆಗಿರ್ತಕ್ಕಂಥದ್ದು ಸನ್ಸೆಸ್ ನಾಳೆ ದಿನ ಎಕ್ಸ್ಪೈರ್ ಇರೋದ್ರಿಂದ ಇನ್ನು ಸ್ವಲ್ಪ ನೋಡ್ಕೊಂಡ್ರೆ ಇದು ಸೇಮ್ ಥಿಯರಿ ಇದೆ. ಓಕೆ, ಸೊ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಈ ರೀತಿ ಕೆಳಗಡೆ ಬಂದು ಸ್ವಲ್ಪ ಮೇಲೆ ಹೋಗಿ ಪುಷ್ ತಗೊಂಡು ಮಾರ್ಕೆಟ್ ಏನಪ್ಪ ಕಂಟಿನ್ಯೂಸ್ ರ್ಯಾಲಿ ತಗೊಂಡು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಕ್ಯಾಂಡಲ್ ತಗೊಂಡು ರ್ಯಾಲಿ ತಗೊಂಡು ಮತ್ತೆ ಮಾರ್ಕೆಟ್ ಏನಪ್ಪ ಇದೇ ಒಂದು ಬೇರಿಯಸ್ ಹೋದ್ರೆ ಮಾರ್ಕೆಟ್ ಬಂದ ಸಿಕ್ಕಾಕೊಂಡ್ಬಿಟ್ಟಿದೆ, ಹೌದಾ ಇಲ್ಲಿ ನೋಡಿ 70,200. ಓಕೆ, ಈ 70,200 ಏನಿದೆಯಲ್ಲ ಈ ಒಂದು ಝೋನ್ ಏನಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಬೇಸ್ ಝೋನ್ ಆಗಿರೋದ್ರಿಂದ ಮಾರ್ಕೆಟ್ ದಲ್ಲಿ ಈ ಒಂದು ಝೋನ್ ಏನಪ್ಪ ಎಲ್ಲ ಲಿಕ್ವಿಡಿಟಿ ಝೋನ್ ಇರ್ತಕ್ಕಂಥದ್ದು ಈ ಲಿಕ್ವಿಡಿಟಿನೆಲ್ಲ ಖಾಲಿ ಮಾಡ್ಕೊಂಡು ಈ ಒಂದು ಝೋನ್ ಅಲ್ಲಿ ಸಪೋರ್ಟ್ ಆಗಿ 77,000. ಓಕೆ, ಈ 77,000 ಏನ್ ಮಾಡ್ಕೊಂಡಪ್ಪ ಅಂದ್ರೆ ಇಲ್ಲಿ ಕಂಡಕ್ಟ್ ಮಾರ್ಕೆಟ್ ಸಪೋರ್ಟ್ ಆಗಿ ಇಲ್ಲಿ ಇವತ್ತಿನ ವರ್ಕ್ ಮಾಡ್ಕೊಂಡಿದೆ. ಒಂದು ವೇಳೆ ನಾಳೆ ದಿನ 77,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಫಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂದ್ರೆ 76,500 ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಮಾರ್ಕೆಟ್ ಅಲ್ಲಿ ಸಿಗುತ್ತಪ್ಪ ನಮ್ಗೆ ಡೈರೆಕ್ಟ್ ಆಗಿ 76,000. ಓಕೆ, ನಮ್ಗೆ ಡೈರೆಕ್ಟ್ ಆಗಿ ಯಾವಾಗ ಸಿಗುತ್ತಪ್ಪ ಅಂದ್ರೆ 76,000. ಈ ರೀತಿ ಏನಪ್ಪ ಅಂದ್ರೆ ನಾಳೆ ದಿನ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತಾವ. ಸೊ ಇದನ್ನ ನಾವು ಒಂದ್ ಸ್ವಲ್ಪ 15 ಮಿನಿಟ್ಸ್ ಟೈಮ್ ತಗೊಂಡು ನೋಡ್ಕೊಂಡ್ರೆ ಸ್ವಲ್ಪ ನೋಡ್ರಿ ಇಲ್ಲಿ ಒಂದು ಏನಾಯ್ತಪ್ಪ ಅನ್ನೋ ಚಾನಲ್ ಕ್ರಿಯೇಟ್ ಆಗೈತಿ, ಹೌದಾ Okay, ಇಲ್ಲಿ ಒಂದು ಚಾನಲ್ ಇತ್ತು, ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಚಾನಲ್ ಇತ್ತು. ನೋಡ್ರಿ ಹೌದಾ ಇಲ್ಲೇನಾಯ್ತಪ್ಪ ಅಂದ್ರೆ ಕಂಟ್ರೋಲ್ ಮಾರ್ಕೆಟ್ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿತ್ತು, ಇಲ್ಲೂ ಕೂಡ ಒಂದು ಸಪೋರ್ಟ್ ತಗೊಂಡಿತ್ತು, ಇಲ್ಲಿ ಕೂಡ ಸಪೋರ್ಟ್ ತಗೊಂಡು ಇಲ್ಲಿ ಕೂಡ ಸಪೋರ್ಟ್ ತಗೊಂಡು ಸಪೋರ್ಟ್ ತಗೊಂಡ್ ಕಡೆ ಕಂಟ್ರೋಲ್ ಮಾರ್ಕೆಟ್ ಈ ರೀತಿ ಹೋಗ್ಬೇಕಾಗಿತ್ತು, ಹೋಗಿ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಕಂಟ್ರೋಲ್ಸ್ ಆಗಿ 77,700 ಏನಾಗಿತ್ತಪ್ಪ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಮಾರ್ಕೆಟ್ ಇಲ್ಲಿ ಸ್ಟಾಪ್ ಆಗಿತ್ತು, ಹೌದಾ ಇಲ್ಲಿ ಸ್ಟಾಪ್ ಆಗಿತ್ತು ಮಾರ್ಕೆಟ್ ನೆಕ್ಸ್ಟ್ ಡೇ ಮಾರ್ಕೆಟ್ ಫಾಲ್ ಆಗ್ಬಿಡ್ತು. ಓಕೆ, ಸೊ ಇಲ್ಲಿ ಏನಾಗಿತ್ತಪ್ಪ ಇಲ್ಲೂ ಚಲಿತ್ತು, ಇಲ್ಲೂ ಕೂಡ ರೆಸಿಸ್ಟೆನ್ಸ್ ತಗೊಳತಿತ್ತು, ಇಲ್ಲಿ ಸಪೋರ್ಟ್ ತಗೊಳತಿತ್ತು, ಇಲ್ಲಿ ಕೂಡ ಸಪೋರ್ಟ್ ತಗೊಳತಿತ್ತು, ಇಲ್ಲೂ ಕೂಡ ಸಪೋರ್ಟ್ ತಗೊಳತಿತ್ತು, ಹೌದಾ ಈ ಸಪೋರ್ಟ್ ತಗೊಳ್ತಾ ಮಾರ್ಕೆಟ್ ಇದೇ ಒಂದು ಝೋನ್ದಲ್ಲಿ ಮಾರ್ಕೆಟ್ ಬಂದಿತ್ತಪ್ಪ ಅಂದ್ರೆ ಕಂಟ್ರೋಲ್ ಮಾರ್ಕೆಟ್ ಈ ಒಂದು ಹೈನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆಪ್ಪ ಇದು ಈ ರೀತಿಯಲ್ಲಿ ಕೆಳಗಡೆ ಬಂದಲ್ಲಿ ಇಲ್ಲಿ ಏನಪ್ಪ ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇರೋದ್ರಿಂದ ಓಕೆ ಇಲ್ಲಿ ನಮಗೆ ಟ್ರೆಂಡ್ ಲೈನ್ ಥಿಯರಿ ಪ್ರಕಾರ ನೋಡ್ಕೊಂಡು ಹೋದ್ರೆ ಇಲ್ಲಿ ಒಂದು ಏನು ಮಾಡಬಹುದಪ್ಪ ಅಂದ್ರೆ ಒಂದು ಟ್ರೆಂಡ್ ಲೈನ್ ಚಿಕ್ಕದಾಗಿದ್ರೆ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡ್ರೆ ಡ್ರಾ ಮಾಡ್ಕೊಂಡ್ರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಹೌದಾ ಒಂದು ಅಪ್ ಟ್ರೆಂಡ್ ಆದ ಕೂಡಲೇ ಒಂದು ಡೌನ್ ಟ್ರೆಂಡ್ ಬರುತ್ತೆ, ಹೌದಾ ಸೊ ಇದೇನಪ್ಪ ಅಂದ್ರೆ ಇಲ್ಲೇನು ಕೂಡ ಒಂದು ಲೋವರ್ ಹೈ ಇದೆ, ಇಲ್ಲೂ ಕೂಡ ಲೋವರ್ ಹೈ ಇದೆ, ಇನ್ನೂ ಕೂಡ ಲೋ ಹೈ ಇದೆ. ಅಕಸ್ಮಾತ್ ನಾಳೆ ಮಾರ್ಕೆಟ್ ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಗ್ತದೆ. ಓಕೆ,
ಇಲ್ಲಿ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಯ್ತು ಫಸ್ಟ್ ಈ ಏನಾದ್ರು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 77,250 ಓಕೆ 77,250 ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಆಗಿ ಯಾವ ಸಿಗುತ್ತಪ್ಪ ಅಂದ್ರೆ 77,500 ಓಕೆ 77,500 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಿಮ್ಮ ನೆಕ್ಸ್ಟ್ ಆಗುತ್ತೆ 77,750 ಆಮೇಲೆ 77,850 ತನಕ ಮಾರ್ಕೆಟ್ ನಮ್ಗೆ ಮೇಲಿನ ಸೈಡ್ ಬುಲ್ಲಿಶ್ ಸೈಡ್ ಸಿಗುತ್ತೆ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಫಸ್ಟ್ ಗೆ ಇದು ಒಂದು ಮಾರ್ಕೆಟ್ ಓಪನ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 77,200 ಓಕೆ 77,050 ತಗೋರಿ 77,050 ಪಾಯಿಂಟ್ ಈ ಪಾಯಿಂಟ್ ಏನು ಬ್ರೇಕ್ ಮಾಡ್ಕೊಂಡು ನೋಡಿ ಈ ಒಂದು ಪಾಯಿಂಟ್ ಇದು ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಾವು ಸ್ವಲ್ಪ ಫ್ಲಾಟ್ ಓಪನ್ ಕನ್ಫರ್ಮೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಇಲ್ಲಿ ಹೋಗ್ತದೆ ನೋಡಿ 77,900 ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ನಮಗೆ 77,750 ಈ ರೀತಿ ನನಗೆ ಮಾರ್ಕೆಟ್ ಸಿಗುತ್ತೆ ಇದೇನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ 76,750 76,750 ಮಾರ್ಕೆಟ್ ಏನು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಆಗಿ ಸಿಗುತ್ತಪ್ಪ ಅಂದ್ರೆ 76,500 ನಾಳೆ ದಿನ ಏನಪ್ಪ 76,500 ಅದನ್ನು ಕೂಡ ಏನೋ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಮಾರ್ಕೆಟ್ ನೆಕ್ಸ್ಟ್ ಟಾರ್ಗೆಟ್ ಸಿಗುತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 76,000 ತನಕ ಮಾರ್ಕೆಟ್ ಬರಬೇಕು ಚಾನ್ಸಸ್ ಇದೆ ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಮೇಜರ್ ಟ್ರೆಂಡ್ ಮೇಜರ್ ನೋಡ್ಕೊಂಡ್ರೆ ಇಲ್ಲಿ ಏನಾದಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ನೋಡ್ಬೋದು ಓಕೆ ಇಲ್ಲಿ ನೋಡಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಇಲ್ಲಿ ಒಂದು ಕೂಡ ಒಂದು ರೆಸಿಸ್ಟೆನ್ಸ್ ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಇದೇನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಪ್ಪ ಈ ಪ್ಯಾಟರ್ನ್ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಗ್ಯಾಪ್ ಅಪ್ ಆಗಿ ಓಕೆ ಗ್ಯಾಪ್ ಅಪ್ ಆಗಿಂದ ಎಲ್ಲಿವರೆಗೂ ಈ ಒಂದು ಚಾನಲ್ ಬ್ರೇಕ್ ಮಾಡಿಲ್ಲ 77,900 ಎಲ್ಲಿವರೆಗೂ ಇದು 77,900 ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಇರೋದಪ್ಪ ಅಂದ್ರೆ ಸೆಲ್ಲರ್ ರೈಸ್ ಇರುತ್ತೆ ಓಕೆ ಮಾರ್ಕೆಟ್ ಮೇಲ್ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಬರೋದನ್ನ ಚಾನ್ಸಸ್ ಯಾಕಪ್ಪ ಅಂದ್ರೆ ಪ್ಯಾಟರ್ನ್ ಚೇಂಜ್ ಇದೆ ಅಪ್ ಟ್ರೆಂಡ್ ಇರ್ತಕ್ಕಂಥದ್ದು ಡೌನ್ ಟ್ರೆಂಡ್ ಆಗಿರೋದ್ರಿಂದ ಮಾರ್ಕೆಟ್ 77,000 ತನಕ ಎಲ್ಲಿ ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಫಾಲೋ ಆಗೋ ಚಾನ್ಸಸ್ ಇದೆ ಓಕೆ ಒಂದ್ ವೇಳೆ ಡೈರೆಕ್ಟ್ ಏನಾದ್ರು ನಾಳೆ ದಿನ 77,750 ಗ್ಯಾಪ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಈ ಒಂದು ಝೋನ್ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಮೇಲ್ವರೆಗೆ ಕನ್ಸಲ್ಟೇಷನ್ ಆಗಿ ರಿಟರ್ನ್ ಇದು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ 76,500 ಆಮೇಲೆ ಅದರದ್ದು ಸೆಕೆಂಡ್ ಟಾರ್ಗೆಟ್ ನಮಗೆ 76,000 ತನಕ ಮಾರ್ಕೆಟ್ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರುತ್ತೆ ಓಕೆ ಸೊ ಹೀಗಾಗಿ ನಾಳೆ ದಿನ ಏನ್ ಮಾಡ್ಬೇಕು ಅಂದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಸರಿ ಬ್ಯಾಟ್ ಸ್ವಲ್ಪ ನೀಟಾಗಿ ನೋಡ್ಕೊಂಡು ನೀವು ಟ್ರೇ ಮಾಡಿ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು